ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎಳಚಳ್ಳಿ ಗ್ರಾಮದಲ್ಲಿ ದಲಿತರ ಹಿಡುವಳಿ ಜಮೀನನ್ನ ಅನುಮತಿ ಇಲ್ಲದೆ ಪೋಡಿ ದುರಸ್ತಿ ಹಾಗೂ ಸ್ಕೆಚ್ಚು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜಮೀನನ್ನ ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಎಂದು ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ರವರು ಆರೋಪಿಸಿದ್ದಾರೆ. ಎಳಚಳ್ಳಿ ಗ್ರಾಮದ ಸರ್ವೆ ನಂಬರ್ 66ರಲ್ಲಿ ಒಟ್ಟು 5 ಎಕರೆ 5 ಗುಂಟೆ ಜಮೀನಿದ್ದು, ಈ ಜಮೀನು ಮೂಲತಃ ದಲಿತ ರೈತರ ವ್ಯವಸಾಯ ಜಮೀನಾಗಿದೆ. ಈ ಜಮೀನಿಗೆ ಕಬ್ಜಾ ಮಾಡುವ ದೃಷ್ಟಿಯಿಂದ ಎಳಚಳ್ಳಿ ಗ್ರಾಮದ ತಾಜ್ ಪಾಷಾ, ಸಿರಾಜ್ ಪಾಷಾ, ನಿಸಾರ್ ಅಹಮದ್ ಹಾಗೂ ಜಿಯಾ ಉಲ್ಲಾ ಎನ್ನುವವರು 1 ಎಕರೆ 18 ಗುಂಟೆ ಜಮೀನಿಗೆ ತತ್ಕಾಲ್ ಪೋಡಿ ಮತ್ತು ಸರ್ವೆ ಮಾಡಿಸಿಕೊಂಡಿರ್ತಾರೆ. ಆದರೆ ಕ್ರಯಪತ್ರದಲ್ಲಿರುವ ಚಕ್ಕುಬಂದಿ ಪ್ರಕಾರ ಪೋಡಿ ಮಾಡದೆ ಬಡ ದಲಿತ ರೈತರ ಅನುಭವ ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಪೋಡಿ ದುರಸ್ತಿ ಮಾಡಲಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ಭೂಗಳ್ಳರಿಗೆ ಅನುಕೂಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ದಲಿತ ರೈತರ ಸ್ವಾಧೀನ ಅನುಭವ ಹಕ್ಕುಗಳು ಹಾನಿಗೊಳಗಾಗಿವೆ. ದಲಿತ ರೈತರಿಗೆ ಆಗಿರುವ ಅನ್ಯಾಯವನ್ನ ಪರಿಗಣಿಸಿ ಸಾಕಷ್ಟು ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ, ಮಾನ್ಯ ಭೂ ದಾಖಲೆಗಳ ಉಪನಿರ್ದೇಶಕರು ಹಾಗೂ ತಹಸೀಲ್ದಾರರಿಗೂ ಸಹ ದೂರನ್ನ ನೀಡಿದ್ದು, ತ್ವರಿತವಾಗಿ ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಎಳಚಳ್ಳಿ ಗ್ರಾಮದ ಸರ್ವೆ ನಂಬರ್ 66ರಲ್ಲಿ ಇವ್ರ ಭಾಗ 30 ಗುಂಟೆ ಏನು ಜಮೀನು ವ್ಯವಸಾಯ ಭೂಮಿ ಇದೆಯೋ, ಈ ವ್ಯವಸಾಯ ಭೂಮಿಗೆ ಇದೇ ಎಳಚಳ್ಳಿ ಗ್ರಾಮದ ಜಿಯಾ ಉಲ್ಲಾ ಎಂಬಾತ ಏನು ಉದ್ದೇಶಪೂರ್ವಕವಾಗಿ ಇವರೇನು ಪೋಡಿ ಮಾಡೋದಕ್ಕಂತ ಇಲ್ಲಿ ಬಂದಿರ್ತಾರೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು. ಆದರೆ ಇವ್ರಿಗೆ ಯಾವುದೇ ರೀತಿ ಸರ್ವೆ ಮಾಡೋದು ಇವ್ರಿಗೆ ಇಷ್ಟ ಇರೋದಿಲ್ಲ. ಹಾಗೂ ಇವರು ಕುಟುಂಬಗಳ ವಿಭಾಗ ಆಗದಿರೇ ಇವ್ರು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸರ್ವೆನ ಇವರು ತಡೆ ಮಾಡಿರ್ತಾರೆ. ಆದರೂ ಕೂಡ ಏನು ಜಮೀನು ವಾರಸ್ದಾರರ ಒಂದು ಪರ್ಮಿಷನ್ ಇಲ್ದಿರ, ಇವ್ರ ಅನುಮತಿ ಇಲ್ದಿರ, ಇವ್ರು ಯಾವುದೇ ರೀತಿ ದಾಖಲೆಗಳು ಇವ್ರು ಕೊಟ್ಟರು ಇವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಒಪ್ಪಿಗೆ ನೀಡಿರೋದಿಲ್ಲ. ಏನು ಅವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ನೊಂದಂಥ ಕುಟುಂಬಕ್ಕೆ ನೋಟಿಸ್ ಸಹ ನೀಡಿರ್ತಾರೆ. ಆ ನೋಟಿಸ್ ಇವರು ಅಂಗೀಕಾರ ಮಾಡಿರೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ಜಮೀನು ನಮಗೆ ಬೇಕಾದ್ರೆ ನಾವು ಪೋಡಿ ಮಾಡಿಸ್ಕೊಂತೀರಿ, ಇಲ್ಲಾಂದರೆ ಸಂಬಂಧಪಟ್ಟ ಇಲಾಖೆ ಕೊಟ್ಟು ನಾವೆಲ್ಲ ವಿಭಾಗಗಳಾದ್ಮೇಲೆ ಮಾಡಿಸ್ಕೊಂತೀರಿ ಅಂತ ಹೇಳಿ ಗಮನಕ್ಕೆ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಅವ್ರ ದುಡ್ಡು ಬಲ, ರಾಜಕೀಯ ಬಲ, ಹಣ ಬಲ ಇದು ಮಾಡಿಕೊಂಡು ನೊಂದಂಥ ಏನು ದಲಿತ ಕುಟುಂಬಕ್ಕೆ ಉದ್ದೇಶಪೂರ್ವಕವಾಗಿ ಸರ್ವೆ ಮಾಡಿ ತತ್ಕಾಲ್ ಪೋಡಿ ಮಾಡಿ ಇವರೊಂದು ಕುಟುಂಬಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕು ADLರು ಕಡೆಯಿಂದ ಈ ಒಂದು ಘಟನೆ ನಡೆದಿದೆ. ಆದರೆ ಈ ಕುಟುಂಬ ಎಷ್ಟೋ ಸಲ ಅವರು ಒಂದು ಇಲಾಖೆಗೆ ಹೋಗಿ, ಸರ್ ಇಲ್ಲಿ ಏನು ನಡ್ತಾ ಇರ್ತಕ್ಕಂಥ ಒಂದು ಉದ್ದೇಶಪೂರ್ವಕ ಏನೋ ಒಂದು ನಮ್ಮ ಮೇಲೆ ತೊಂದರೆ ಮಾಡ್ತಾ ಇದ್ದಾರೆ, ಮಾಡಬೇಡಿ ಅಂತ ಹೇಳಿದ್ರು ಸಹ ಈ ಕುಟುಂಬದ ಮಾತು ಕೇಳ್ದಿರ ಯಾರೋ ಇಬ್ಬರು ಭೂಗಳ್ರು ಸೇರ್ಕೊಂಡು ಜಿಯಾ ಉಲ್ಲಾ ಮತ್ತು ಅವ್ರ ಅಣ್ಣ ತಮ್ಮಂದಿರು ಸಿರಾಜ್ ಪಾಷಾ ಮತ್ತು ತಾಜ್ ಪಾಷಾ ಅನ್ನೋರು ಏನು ಸಹಾಯಕ ಭೂ ದಾಖಲೆಗಳ ನಿರ್ದೇಶಕರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಇವ್ರ ಪರ್ಮಿಷನ್ ಇಲ್ದಿರೇ ಇವತ್ತಿನಿಂದ ತತ್ಕಾಲ್ ಪೋಡಿ ಮಾಡಿ ಇವ್ರ ಜಮೀನಿಗೆ ತೊಂದರೆ ಮಾಡತಕ್ಕಂತಹ ಕೆಲಸನ ಈ ಕುಟುಂಬ ಮಾಡಿದ್ದಾರೆ. ಇವ್ರ ಅನುಮತಿ ಇಲ್ದಿರೇ ಇವ್ರ ಜಮೀನಲ್ಲಿ ಎಷ್ಟು ಮಟ್ಟಿಗೆ ಅವರು ಅಧಿಕಾರಿಗಳು ರಾಜಕಾರಣಿಗಳು ಕೈಗೊಂಬೆ ಆಗಿರೋದಕ್ಕೆ ಇದೇ ಸಾಕ್ಷಿ. ಎಳಚಳ್ಳಿ ಗ್ರಾಮ ಸರ್ವೆ ನಂಬರ್ 66 ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆ ಆಗಿರೋದಕ್ಕೆ ಅವ್ರು ಮಾಡಿರೋ ಕೆಲಸ ಇದೇ ಸರ್ವೆ ನಂಬರ್ ನಾವು ತಗೊಂತೀರಿ. ಇದನ್ನ ದಾರಿ ಮಾಡ್ಕೊಂಡವ್ರೆ. ಅದು ಇವ್ರ ಪರ್ಮಿಷನ್ ಇಲ್ದಿರೇ 40 ಅಡಿ ದಾರಿ ಮಾಡ್ಕೊಂಡವ್ರೆ. ಬೇರೆ ಮನೆಗಳ ಹತ್ರ ಒಂದು 10 ಅಡಿ 20 ಅಡಿ ಕಿತ್ಲಾಕ್ತಾರೆ. ಇವ್ರ ಕೆಲ್ ಏನಾಗಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ವಿಷಯ ಬರ್ತದೆ ಅಷ್ಟೇ. 40-150 ಅಡಿ ನಿಮ್ಮ ಜಮೀನೆಲ್ಲ ನೋಡಿ, 40ಗೆ 150 ಅಡಿ ಜಮೀನು ಇವತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಜಮೀನ ಕಬ್ಜಾ ಮಾಡಿರೋದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಗ್ರಾಮದ ಜಿಯಾ ಉಲ್ಲಾ ಮತ್ತೆ ಯಾರು ತಾಜ್ ಪಾಷಾ, ಸಿರಾಜ್ ಪಾಷಾ ಮತ್ತೆ ನಿಸಾರ್ ಅಹಮದ್ ಇವರೆಲ್ಲರೂ ಸೇರಿ ಈ ಒಂದು ನಮ್ಮ ಏನು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿರೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ನೋಡಿ, ಇದನ್ನೇ ದಾರಿ ಮಾಡ್ಕೊಂಡಿರೋದು. ಇಲ್ಲಿ ಏನಕ್ಕಂದ್ರೆ ಇಲ್ಲಿ ಗಾರ್ಡನ್ ಸಿಟಿ, ಕಾಲೇಜ್, ಯೂನಿವರ್ಸಿಟಿ ಆಗ್ತಿದೆ. ಇಲ್ಲಿ ಜಮೀನುಗಳನ್ನ ಬಿಡಕ್ಕಾಗಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಒಂದು ಸೈಟೇ ಬಂದು 60ರಿಂದ 70 ಲಕ್ಷ ಆಗ್ತಿದೆ. ಅವ್ನು ಏಕಾಏಕಿ ಬಂದ್ಬಿಟ್ಟು ಇಲ್ಲಿ 50ಗೆ 150 ಅಡಿ ಹಾಕೊಂಡ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗನ ಬಿಟ್ಬಿಡ್ಬೇಕಾ? ಅನ್ಯಾಯ ಯಾರ್ಯಾರು ಮಾಡ್ಕೊತಾರೋ ಅವ್ರ ಹೆಸರು ಖುದ್ದಾಗಿ ಹೇಳ್ರಮ್ಮ. ಜಿಯಾ ಉಲ್ಲಾ, ತಾಜ್ ಪಾಷಾ, ಸಿರಾಜ್ ಪಾಷಾ, ಅವ್ರ ನಿಸಾರ್ 4 ಜನ ಅಣ್ಣ ತಮ್ಮಂದಿರು ಸೇರ್ಕೊಂಡು ನಾವು ಗೊತ್ತಿಲ್ಲದೆ ಇರೋ ಟೈಮಾಗ ಬಂದ್ಬಿಟ್ಟು ನಮ್ಮ ಜಮೀನುಗಳನ್ನ ಜನ ಸರ್ವೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವೆಲ್ಲ ಹೋಗಿ ಟೈಮಾಗ ಬಂದ್ಬಿಟ್ಟು ಸರ್ವೆ ಮಾಡಿ ಅಧಿಕಾರಿಗಳಿಗೆ ದುಡ್ಡುಗಳು ಕೊಟ್ಕೊಂಡು ಸರ್ವೆಗಳು ಮಾಡಿಸ್ಕೊಂಡು ಏನೇನೋ ಮಾಡಿಬಿಟ್ಟು ನುಂಗಿ ನೀರು ಕುಡಿತಾವ್ರೆ. ನಮ್ಗ ಇವಾಗ ಗೊತ್ತಾಗ್ತೈತೆ. ನಮ್ಗೆ ಗೊತ್ತಿಲ್ಲ. ನಮ್ಗೆಲ್ಲ ಬರೋದು 2 ಗುಂಟೆ ನಮ್ಗೆ ಬರ್ತಾ ಇರೋದು. 2
ನಮ್ಗೆ ಬರ್ತಾ ಇರೋದು. ನಮ್ ದಲಿತರ್ಗ ನೀವು ನ್ಯಾಯ ಕೊಡಿಸ್ಕೊಡ್ಬೇಕು ಸ್ವಾಮಿ. ನೀವು ನ್ಯಾಯ ಕೊಡಿಸ್ಕೊಡ್ತೀರಿ ಅಂತ ನಾವ್ ಕೇಳ್ಕೊಂತ ಇದೀವಿ. ಕಾನೂನು ಅದೇ ಅನ್ನೋದು ಇದೈತೆ. ನಮ್ ದಲಿತರ್ಗ ನೀವು ನ್ಯಾಯ ಕೊಡಿಸ್ಕೊಡ್ಬೇಕು. ಅವ್ರ ಹಣ ಬಲ ಇರೋರು ದುಡ್ಡಿರೋರು ಅಂತ ಮೆರೀತಾವ್ರೆ. ಕಾನೂನು ಏನೈತ ಕಾನೂನು ಪ್ರಕಾರ ನಮಗ್ ಮಾಡ್ಕೊಡ್ಬೇಕು. ನೀವು ಮಾಡ್ಕೊಡ್ತೀರಿ ಅಂತ ನಾವ್ ನಂಬಿದಿರಿ. ಒಲಿರ್ಗ ನ್ಯಾಯ ಕೊಡಿಸ್ಬೇಕು. ಅಂಬೇಡ್ಕರ್ ಮಾಡಿರೋ ಪದ್ಧತಿನ ನಾವ್ ಪಾಲನೆ ಮಾಡ್ಬೇಕು. ನಮಗ ನ್ಯಾಯ ಕೊಡಿಸ್ಬೇಕು. ಅವರು ನಮ್ಮ ಒಲಿರು ಅಂದ್ರೆ ಏನೋ ತಿಳ್ಕೊಂಬಿಟ್ಟವ್ರೆ. ಎಲ್ಲಾನು ಹಾಕೊಂಡು ಸುತ್ತಮುತ್ತನ ಹಾಕೊಂಡು ನುಂಗಿ ನೀರ್ ಕುಡಿದು ಬಿಡ್ಬೋದು. ಕೇಳೋರು ಮಾಡೋರು ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ಟವ್ರೆ. ನಾವು ಬಡವರೇ ಆಗಿರ್ಬೋದು, ನಮ್ಗೂ ನ್ಯಾಯ ಅನ್ನೋದೈತೆ. ನಮ್ಮ ಅಂಬೇಡ್ಕರ್ ಸರ್ ಇದ್ ಮಾಡ್ಬಿಟ್ಟು ಹೋಗವ್ರೆ. ನಮ್ಕ ಆತರ ನ್ಯಾಯ ಬೇಕೇ ಬೇಕು. ನಮ್ಕ ನ್ಯಾಯ ಕೊಡಿಸ್ಬೇಕು. ಇನ್ನೊಂದು ಈ ಒಂದು ಕೃತ್ಯ ಎಸ್ಕೋಕೆ ಕಾರಣ ಮುಖ್ಯ ಪ್ರಮುಖರು ಯಾರು ದೊಡ್ಡವ್ರು ಅಂತ ನಾವು ನ್ಯಾಯ ಕೇಳಕ್ ಹೋಗ್ತಿರೋ ಆ ದೊಡ್ಡವ್ರ ಪ್ರಮುಖರು ಯಾರು ಸರಿ ಇಲ್ಲ. ನಮ್ ಕಡೆ ಯಾರು ನ್ಯಾಯಕ್ಕೆ ಬರಲ್ಲ. ನಮ್ ಒಲಿರು ಅನ್ಬಿಟ್ಟು ನಮ್ ಒಲಿರ್ಕ ಯಾರು ನಮ್ಕ ಯಾವ ಕ್ಯಾಸ್ಟ್ ಅವರು ಸಪೋರ್ಟ್ ಇಲ್ಲ. ನಮ್ಕ ನ್ಯಾಯ ಯಾರ್ಯಾರು ಇನ್ವಾಲ್ವ್ ಆದ್ರು ಅಮ್ಮ